ಓಂ ಗುರುವೇ ನಮಃ. ಸದ್ಗುರು ಶ್ರೀ ಸಿದ್ಧಾರೂಢರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ 9ನೆಯ ಕಂತು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರಲ್ಲಿ ಭೀಮಪ್ಪ ಎಂಬ ಸದ್ಭಕ್ತನ ಮನೆಯಲ್ಲಿ ಗುರಪ್ಪ ಎಂಬ ಮಗು ಇತ್ತು. ಆ ಮಗುವಿನ ಜೊತೆ ಸಿದ್ಧಾರೂಢರು ಆಟವಾಡುತ್ತಿರುವಾಗ ಬಹಳ ತುಂಟನಾದ ಆ ಮಗುವಿನ ಬಗ್ಗೆ ಕೆಲವರು ಪ್ರಶ್ನೆ ಕೇಳುತ್ತಾರೆ. ಆಗ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಅವರಿಗೆ ಅದರ ಕುರಿತು ಒಂದು ಮಹತ್ವವಾದಂಥ ಒಂದು ಗುರಪ್ಪ ಎಂಬ ಹುಡುಗನ ಹಿಂದಿನ ಜನ್ಮದ ರಹಸ್ಯ ಕಥೆಯನ್ನು ಹೇಳುತ್ತಾರೆ. ಮುಂದೆ ಇದನ್ನು ತಾವು ಕೇಳಿ. ಅಂದರೆ ಭಕ್ತ ಜನರಿಗೆ ಅವರು ಒಂದು ಕತೆ ಹೇಳುತ್ತಾರೆ. ಹೇಗೆ ಅಂತಂದರೆ, ಈ ಮಗು ಸಾಮಾನ್ಯನಲ್ಲ. ಈ ಗುರಪ್ಪ ಎಂಬ ಬಾಲಕನು ಪೂರ್ವ ಜನ್ಮದಲ್ಲಿ ಹುಲಿಯಾಗಿದ್ದನು. ಆದ್ದರಿಂದ ಇಷ್ಟು ಅವರು ಆ ಥರವಾಗಿ ಅದು ನನಗೆ ಅವನ ಮೇಲೆ ಪ್ರೀತಿ ಇರುತ್ತದೆ. ಅವನ ಆ ಹಿಂದಿನ ಜನ್ಮದಲ್ಲಿ ಇರುವಂಥ ಒಂದು ಪೀಡೆಯನ್ನು ಈ ಜನ್ಮದಲ್ಲಿ ಅವನು ಭೋಗಿಸಲೇಬೇಕು. ಮತ್ತು ಅವನ ಹಿಂದಿನ ಜನ್ಮದ ದೃಷ್ಟಾಂತವನ್ನು ಕೇಳಲಿಕ್ಕಾಗಿ ಅದನ್ನು ನೀವು ಕೇಳಬೇಕಾದರೆ ಅವನಿಗೆ ಆ ಮಗುವಿನಿಗೆ ಕೇಳಬೇಕಾಗುತ್ತೆ. ಬಾಲಕನನ್ನು ಎಲ್ಲರೂ ಈ ಭಕ್ತಾದಿಗಳು ಕರೆದು ನಿನ್ನ ಹಿಂದಿನ ಜನ್ಮದ ವೃತ್ತಾಂತವನ್ನು ಹೇಳಬೇಕು ಅನ್ನುವಂಥ ಒಂದು ದೃಷ್ಟಿಯನ್ನು ಅವನಿಗೆ ಕೇಳಿ ಒಂದು ಬಾಳೆಹಣ್ಣನ್ನು ಆ ಬಾಲಕನಿಗೆ ಕೊಡುತ್ತಾರೆ. ಆವಾಗ ತನ್ನ ಹಿಂದಿನ ಜನ್ಮದ ವೃತ್ತಾಂತವನ್ನು ಹೇಳು ಎಂದು ಸಿದ್ಧಾರೂಢರು ಆ ಬಾಲಕನಿಗೆ ಆಜ್ಞೆ ಮಾಡುತ್ತಾರೆ ಅಥವಾ ತಿಳಿಸುತ್ತಾರೆ. ಆವಾಗ ಈ ಹೇಳು, ಹಿಂದಿನ ಜನ್ಮದ ನಿನ್ನ ಜನ್ಮದ ರಹಸ್ಯ ಏನಾದರೂ ಇದ್ದರೆ ಹೇಳು ಎನ್ನುತ್ತಾರೆ. ಅವತ್ತು ಆ ಬಾಲಕನು ಹೀಗೆ ಹೇಳುತ್ತಾನೆ, ನೋಡಿ, ನಾನು 30 ವರ್ಷದ ಹಿಂದೆ ಕಾವೇರಿ ನದಿಯ ತೀರದಲ್ಲಿ ಸಿದ್ಧಾರೂಢ ಶ್ರೀಗಳು ಪ್ರವಾಸದಲ್ಲಿದ್ದಾಗ ಒಂದು ಹುಲಿ ಬರುತ್ತದೆ. ಆಗ ಆ ಸದ್ಗುರುಗಳು ಕುರಿ ತಿನ್ನಲು ಬಂದಂಥ ಆ ಹುಲಿಯನ್ನು ಹೇಗೆ ಸುಮ್ಮನಾಗಿಸುತ್ತಾರೆ ಎಂದರೆ, ಆ ಹುಲಿಯ ಮೇಲೆ ಬೆನ್ನ ಮೇಲೆ ಚಪ್ಪರಿಸುತ್ತಾರೆ. ಸಿದ್ಧಾರೂಢ ಸ್ವಾಮಿಗಳು ಬಂದು ಹುಲಿಯ ಬೆನ್ನ ಮೇಲೆ ಚಪ್ಪರಿಸಿದಾಗ ಕುರಿಯನ್ನು ಕಾಯುವ ಹುಡುಗ ಆ ಚಿತ್ರವನ್ನು ನೋಡುತ್ತಾನೆ. ಅದನ್ನು ನೋಡಿ ಅವನು ಹುಲಿಯ ಬೆನ್ನ ಮೇಲೆ ಆ ಹುಡುಗನನ್ನು ಕೂಡಿಸುತ್ತಾರೆ. ಕುರಿ ಕಾಯುವ ಹುಡುಗನನ್ನು ಹುಲಿಯ ಬೆನ್ನ ಮೇಲೆ ಕೂಡಿಸಿದ ಸಿದ್ಧಾರೂಢರ ಈ ಒಂದು ವಿಚಿತ್ರ ಪವಾಡ ಎಲ್ಲರಿಗೂ ಸುದ್ದಿಯಾಗುತ್ತದೆ. ನಂತರ ಹೀಗೆ ಬೇರೆಯವರಿಗೆ ಈ ಭಯದ ವಾತಾವರಣವಂತೂ ಕಾಣಿಸುತ್ತದೆ. ಹುಲಿ ಎಂದ ಮೇಲೆ ಎಲ್ಲರೂ ಭಯಪಡಬೇಕಲ್ಲವೇ? ಆದರೆ ಸಿದ್ಧಾರೂಢರು ಭಯಪಡದೆ ಹುಲಿಯ ಜೊತೆಗೆ ನಿಲ್ಲುತ್ತಾರೆ. ಅನೇಕ ಸಾರಿ ಹೀಗೆ ಆಗಿದ್ದನ್ನು ನೋಡಿದಾಗ ಕುರಿ ಮೇಯಿಸಲು ಹುಡುಗರು ಹೋಗಿ ಹುಲಿಗೆ ಭೇಟಿಯಾಗಿ ಬರುವುದು. ಸ್ವಾಮಿಗಳನ್ನು, ಸದ್ಗುರು ಶ್ರೀ ಸಿದ್ಧಾರೂಢರನ್ನು ನೋಡಿದರೆ ಹುಲಿಯು ಈ ಕುರಿಕಾಯುವ ಹುಡುಗರಿಗೂ ಸಹಿತ ಏನೂ ಮಾಡಲಾರದೆ ಇದ್ದದ್ದು ಊರಲ್ಲಿ ಎಲ್ಲರಿಗೂ ತಿಳಿದು ದಿಗ್ಭ್ರಾಂತರಾಗಿ ಅವರು ಸದ್ಗುರು ಸಿದ್ಧಾರೂಢರ ಮಹಾತ್ಮರು ಎಂದು ನಂಬಿ ಅವರನ್ನು ನೆನೆಯುವಂತಾಗುತ್ತದೆ. ಮುಂದೆ ಒಂದು ದಿನ ಸಹಿತ ಹುಲಿಯು ಬರುವುದನ್ನು ನೋಡಿ ಒಬ್ಬನು ಏನು ಮಾಡುತ್ತಾನೆ ಅಂದರೆ ತುಪಾಕಿ ಹಾರಿಸುತ್ತಾನೆ. ಈ ಅರಣ್ಯಗಳ ಸಮೀಪದಲ್ಲಿರುವಂಥ ಊರುಗಳಲ್ಲಿ ಹುಲಿಗಳು ಏನಾದರೂ ಊರಲ್ಲಿ ಬಂದಾಗ ಬರಬಾರದು ಎಂದು ತಿಳಿದು ತುಪಾಕಿಯನ್ನು ಹಾರಿಸುತ್ತಾರೆ. ಅಂದರೆ ಒಂದು ಪಟಾಕಿಯನ್ನು ಹಾರಿಸುತ್ತಾ ಇರುತ್ತಾರೆ. ಆವಾಗ ಹಾರಿಸುತ್ತಾ ಇರ್ತಾರೆ. ಈಗಲೂ ಕೆಲವೊಂದು ಸನ್ನಿವೇಶ, ಉದಾಹರಣೆಗೆ ತಮಗೆ ಒಂದು ಸಿಗುತ್ತದೆ ಅಂದರೆ, ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗುವವರಿಗೆ ಅದು ಮಾಹಿತಿ. ಅಲ್ಲಿ ತುಪಾಕಿಯನ್ನು ಹಾರಿಸುತ್ತಾನೇ ಇರುತ್ತಾರೆ ಯಾವಾಗಲೂ ಸತತವಾಗಿ 24x7 ಅಂತ. ಯಾಕಂದರೆ ಅಲ್ಲಿ ಹುಲಿಗಳು ಅಡವಿಯಲ್ಲಿ ಬರಬಾರ್ದು ಅಂತ. ಅರಣ್ಯದಲ್ಲಿ ಆ ದೇವಸ್ಥಾನ ಇರುತ್ತದೆ, ಶಬರಿಮಲೆಯಲ್ಲಿ. ಅದೇ ಥರ ಇಲ್ಲಿನೂ ತುಪಾಕಿ ಹಾರಿಸುತ್ತಾರೆ. ಹುಲಿ ಕೊರಳಿಗೆ ಅದು ತುಪಾಕಿ ಒಂದು ಸಾರಿ ಬೀಳುತ್ತದೆ. ಬಿದ್ದಾಗ ಏನಾಗುತ್ತದೆ ಅಂತಂದರೆ, ಸದ್ಗುರುಗಳು ಹುಲಿ ಹತ್ತಿರಕ್ಕೆ ಬಂದು ನೋಡ್ತಾರೆ. ಹುಲಿಯು ಕಣ್ಣಲ್ಲಿ ನೀರು ತುಂಬಿಕೊಂಡು ಸ್ವಾಮಿಗಳನ್ನು ಕಣ್ತುಂಬ ನೋಡಿ ಅದರ ಕಣ್ಣಲ್ಲಿ ನೀರು ಬರುತ್ತದೆ. ಆವಾಗ
ಆ ಹುಲಿಯ ಕಣ್ಣಲ್ಲಿ ನೀರು ಬರುತ್ತಿರುವುದನ್ನು ನೋಡಿ ಸದ್ಗುರುಗಳು ಬಂದು ಒಂದು ಕನಿಕರ ದೃಷ್ಟಿಯಿಂದ ಅವರು ನೋಡುತ್ತಾರೆ. ನೋಡಿದಾಗ ಸ್ವಾಮಿಗಳ ಚರಣಗಳಲ್ಲಿ ಮುಖವನ್ನು ಇಟ್ಟು ಅದು ಮುಖವನ್ನು ಚೆನ್ನಾಗಿ ನೋಡಿ ಪ್ರಾಣ ಬಿಡುವಂತಾಗುತ್ತದೆ. ಮುಂದೆ ಬೇಟೆಗಾರನು ಈ ಗ್ರಾಮಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಸದ್ಗುರುಗಳನ್ನು ಕರೆದುಕೊಂಡು ಹೋಗಿ ಚೆನ್ನಾಗಿ ಅವರಿಗೆ ಸ್ವಾಮೀಜಿಗಳಿಗೆ ಆರೈಕೆ ಮಾಡುತ್ತಾನೆ. ಹೀಗಾಗಿ ಅಂದು ಈ ಪ್ರಾಣವನ್ನು ತ್ಯಜಿಸಿದಂಥ ಒಂದು ಹುಲಿಯೇ ಈಗ ಬಾಲಕ ಗುರಪ್ಪನಾಗಿದ್ದಾನೆ ಎಂದು ಎಲ್ಲರಿಗೂ ಆ ಬಾಲಕ ತಿಳಿಸುತ್ತಾನೆ. ಎಲ್ಲರಿಗೂ ಆ ಕಥೆಯನ್ನು ಹೇಳುತ್ತಾನೆ. ಅಂಥ ಒಂದು ಪೂರ್ವ ಜನ್ಮದ ಕಥೆಯನ್ನು, ಆ ಬಾಲಕನ ಹಿಂದಿನ ಜನ್ಮದ ರಹಸ್ಯವನ್ನು ಸದ್ಗುರುಗಳು ಆ ಬಾಲಕನಿಂದಲೇ ಹೇಳಿಸುವಂಥ ಒಂದು ಪ್ರಯತ್ನ ಅಥವಾ ಒಂದು ರೀತಿ, ಅದು ಪವಾಡನೇ ಸರಿ. ಯಾಕಂದರೆ ಅದು ಜನರಿಗೆಲ್ಲರಿಗೂ ತಿಳಿಯುವಂತೆ ಅದನ್ನು ತಿಳಿಯಪಡಿಸಬೇಕಾಗುತ್ತದೆ. ಅದು ಎಲ್ಲರಿಂದ ಸಾಧ್ಯವಾಗಲಾರದಂಥದ್ದು. ಇಂಥ ಅನೇಕ ನಮಗೆಲ್ಲ ತೋರಿಸಿದ್ದುಂಟು. ಇವು ದಾಖಲೆಯಾಗಿವೆ. ಹಿಂದಿನಿಂದ ಪ್ರತಿಯೊಂದು ಅಧ್ಯಾಯದಲ್ಲಿ, ಪ್ರತಿಯೊಂದು ಪುಸ್ತಕಗಳಲ್ಲೂ ಇದನ್ನು ಮುದ್ರಿಸಲಾಗಿದೆ. ಮತ್ತು ಕೆಲವು ಭಾವಚಿತ್ರಗಳನ್ನು ಮಠದಲ್ಲಿ ಹಾಕಿಕೊಂಡಿದ್ದನ್ನು ನಾನು ಈಗಾಗಲೇ ಹಿಂದಿನ ಅಧ್ಯಾಯದಲ್ಲಿ ಅದರ ಬಗ್ಗೆ ವಿವರ ನೀಡಿದ್ದೇವೆ. ಇನ್ನೂ ಅನೇಕ ವಿವರಗಳನ್ನು ಮುಂದಿನ ಅಧ್ಯಾಯಗಳಲ್ಲಿ ನಾವು ತಿಳಿಯಪಡಿಸುತ್ತೇವೆ. ಒಂದು ಸಾರಿ ಏನಾಗುತ್ತದೆ ಅಂತಂದರೆ, ಮತ್ತೆ ಒಮ್ಮೆ ಸದ್ಗುರುಗಳು ಸಿದ್ಧಾಶ್ರಮದಲ್ಲಿರುವಾಗ ಬೆನಕಪ್ಪ ಎಂಬ ಭಕ್ತನು ಮಠದ ಗೋಡೆಯ ಮೇಲೆ ಚಿತ್ರಗಳನ್ನು ಬಿಡಿಸುತ್ತಿರುತ್ತಾನೆ. ಅಲ್ಲಿಗೆ ಬಂದ ಸಿದ್ಧಾರೂಢರು ಮುಂದಿನ ಸಾರಿ ಚಿತ್ರ ತೆಗೆಯುವಷ್ಟರಲ್ಲಿ ನಗರವೇ ಅಡವಿಯಾಗುತ್ತದೆ, ಜನರೇ ಇರಲ್ಲ, ಪಶುಪಕ್ಷಿಗಳ ಊರಲ್ಲಿ ಬಂದು ನೆಲೆಸಿರುತ್ತವೆ ಎನ್ನುತ್ತಾರೆ. ಮುಂದೆ 6 ತಿಂಗಳ ನಂತರ ಮುಂಬಯಿ ಶಹರದೊಳಗೆ ಗ್ರಂಥಿ ರೋಗವು ವ್ಯಾಪಿಸುತ್ತದೆ. ಊರಿಂದ ಆಚೆಗೆ ಎಲ್ಲರೂ ಹೊರಟು ನಿಂದಿರುತ್ತಾರೆ. ಬೆನಕಪ್ಪನಿಗೆ ಸಹಿತ ಗ್ರಂಥಿ ರೋಗ ಬಂದು ಬಿಡುತ್ತದೆ. ಊರ ಹೊರಗೆ ಹಾಕಲು ಸರ್ಕಾರಿ ಗುಮಾಸ್ತನು ಹೇಳ್ತಾನೆ, ಊರ ಹೊರಗೆ ಹಾಕ್ರಿ. ಅಂಥ ಒಂದು ದೊಡ್ಡ ರೋಗ, ಗ್ರಂಥಿ ರೋಗ ಬಂದುಬಿಟ್ರೆ ಅವರನ್ನು ಊರು ಹೊರಗೆ ಹಾಕಿಬಿಡ್ತಿದ್ರು. ಅವತ್ತಿನ ಕಾಲದಲ್ಲಿ ಊರಲ್ಲಿ ಇಟ್ಕೊಳ್ತಿರ್ಲಿಲ್ಲ. ಒಬ್ಬರಿಂದ ಒಬ್ಬರಿಗೆ ಸಾಂಕ್ರಾಮಿಕ ರೋಗವಾಗಿ ಹರಡುವಂಥ ಒಂದು ಪರಿಸ್ಥಿತಿ, ಅಂಥ ಒಂದು ಕಾಲ ಆವಾಗ. ಒಬ್ಬೊಬ್ಬರಿಗೆ 4-5 ಜನ ಮಕ್ಕಳಿದ್ದರೆ ಒಬ್ಬರು ಇಬ್ಬರು ಉಳಿತಿದ್ರು. ಹೀಗಾಗಿ ಅವತ್ತು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ಪಡಿತಿದ್ರು. ಇವಾಗ ಒಬ್ಬರೇ ಸಾಕು, ಇಬ್ಬರೇ ಸಾಕು ಅನ್ನುವಂಥ ಪರಿಸ್ಥಿತಿ ಇದೆ. ಈ ಪರಿಸ್ಥಿತಿ ಅವತ್ತು ಇರಲಿಲ್ಲ. ಏಕೆಂದರೆ ಒಂದು ಮಗುವಿಗೇನಾದರೂ ಆದರೆ ಇನ್ನೂ ಒಂದು ಮಗು ಇರಬೇಕು ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ 4 ಮಕ್ಕಳು, 6 ಮಕ್ಕಳು, 8 ಮಕ್ಕಳು ಅವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಅದು ಅನಿವಾರ್ಯವಾಗಿತ್ತು. ಅವತ್ತಿನ ಪರಿಸ್ಥಿತಿಗೆ ಅದು ಅಹುದಾಗಿತ್ತು, ಸರಿಯಾಗಿತ್ತು. ಇವತ್ತಿನ ಪರಿಸ್ಥಿತಿಗೆ ಇವರದು ಸರಿಯಾಗಿದೆ ಅಂದರೂ ಬೇರೆ ಒಂದು ರೀತಿಯಲ್ಲಿ ಈಗ ಹೆಚ್ಚಿನ ಮಕ್ಕಳನ್ನು ಪಡೆಯಬೇಕು, ಒಂದಕ್ಕೆ ಸಾಕು ಎನ್ನಬಾರದು, 3 ಮಕ್ಕಳು ಸಹಜವಾಗಿ ಬೇಕೇ ಬೇಕು ಎನ್ನುವಂಥದ್ದನ್ನು ಈಗ ಅನೇಕರು ಮತ್ತೆ ಪ್ರತಿಪಾದಿಸುತ್ತಿದ್ದಾರೆ. ಈ ಮಾತು ಬೇರೆ, ಇದು ಹೊಸ ವಿಷಯ. ಇರಲಿ, ಮೊದಲಿನಂತೆ ನಾವು ಆ ಗ್ರಂಥಿ ರೋಗ ಬಂದಾಗ ಇರಲಿ. ಈಗ ಮೊದಲಿನ ಅಧ್ಯಾಯಕ್ಕೆ ವಿಷಯಕ್ಕೆ ಬರೋಣ. ಇಬ್ಬರಿಗೆ ದಂಪತಿಗಳು ಬರುತ್ತಾರೆ. ಅವರಿಗೆ ಸದ್ಗುರುಗಳು ಅಭಯ ನೀಡಿ ಅವರಿಗೆ ಧೈರ್ಯವನ್ನು ನೀಡಿ ಆಶೀರ್ವದಿಸಿ ಗ್ರಂಥಿ ರೋಗದಿಂದ ಆರಾಮಾಗಲು ಹೇಳಿದಾಗ ಆ ದಂಪತಿಗಳು ಗ್ರಂಥಿ ರೋಗದಿಂದ ಆರಾಮಾಗುತ್ತಾರೆ. ಹಾಗಾಗಿ ಅವರು ಸದ್ಗುರುಗಳನ್ನು ತಮ್ಮ ಊರಲ್ಲಿ ಉಳಿಸಿಕೊಳ್ಳುತ್ತಾರೆ. ಸದ್ಗುರುಗಳೇ, ನೀವು ನಮ್ಮ ಊರಲ್ಲಿ ಇರಬೇಕು, ನೀವು ಮಹಾತ್ಮರಿದ್ದೀರಿ, ನಮ್ಮ ರಕ್ಷಣೆಗೆ ಬರಬೇಕು, ನಮ್ಮ ಭಯ ಹೋಗಲಾಡಿಸಬೇಕು ಎಂದು ತಮ್ಮ ಊರಲ್ಲಿ ಇಟ್ಟುಕೊಳ್ಳುತ್ತಾರೆ. ಇದು ಒಂದು ಕಥೆ. ಇನ್ನೊಂದು, ಇದು ಉಪಕಥೆ ಅಂತಲ್ಲ, ಇನ್ನೊಂದು ಪರಿಸ್ಥಿತಿಯಲ್ಲಿ ಈ ಜೀವಪ್ಪ ಎಂಬ ಹಳೆ ಹುಬ್ಬಳ್ಳಿಯಲ್ಲಿ ಜೀವಪ್ಪ ಎಂಬ ಒಬ್ಬ ಬಡ ನೇಕಾರನ ಮನೆಯಲ್ಲಿ ಇರ್ತಾರೆ. ಆ ನೇಕಾರನಾಗಿದ್ದಂತಹ ಜೀವಪ್ಪರಿಗೆ ಅವರು ಏನು ಮಾಡ್ತಾರಂತಂದರೆ, ಈ ಸಿದ್ಧಾರೂಢರಿಗೆ ಬಹಳ ಅನುರಾಗಿಯಾಗಿ ಅಭಿಮಾನದ ಸದ್ಭಕ್ತರಾಗಿ ಹೊರಹೊಮ್ಮಿರ್ತಾರೆ. ಕುಟುಂಬ ಸಮೇತ ಅವರು ಅವಾಗವಾಗ ಬಂದು ಹೋಗ್ತಿರ್ತಾರೆ.
ಬಟ್ ಅವರಿಗೆ ಗ್ರಂಥಿ ರೋಗ ಬರ್ತದೆ. ಗ್ರಂಥಿ ರೋಗ ಅಂದರೆ ಆವಾಗ ಮೊದಲಿನ ಕಾಲದಲ್ಲಿ ಕೆಲವು ರೋಗಗಳು ಇದ್ದವು. ಅವು ಬಂದು ಅಂತಂದರೆ ಸುಮ್ಮನೆ ಹಾಗೆ ಒಂದೊಂದು ಊರಲ್ಲಿ ಕಂಟಿನ್ಯೂಸ್ ಆಗಿ ಸಾವು ನೋವು ಇರ್ತಿತ್ತಂತೆ. ಅಂಥ ಒಂದು ಪರಿಸ್ಥಿತಿ ಅಂತೆ ಅವತ್ತು. ಅದು ಏನಂತಂದರೆ ಗ್ರಂಥಿ ರೋಗ ಬಂದಿರ್ತದೆ. ಆವಾಗ ಸಿದ್ಧಾರೂಢರ ಚರಣದಲ್ಲಿ ಬಂದು ಅವರು ನಮಸ್ಕರಿಸಿ ನಾಮಸ್ಮರಣೆ ಮಾಡ್ತೀವಿ ಅಂದರೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಭಜನೆ ಮಾಡಬೇಕು, ಜಾಗರಣೆ ಮಾಡಬೇಕು, ಭಜನೆ ಮಾಡಬೇಕು, ಹಾಡು ಹೇಳಬೇಕು, ಅದನ್ನು ನಾಮಸ್ಮರಣೆ ಮಾಡಬೇಕು. ಅದನ್ನು ಸದಾಕಾಲ ಶಿವನ ಆಶ್ರಯದಲ್ಲಿ ಅವರು ನಂಬಿಕೆಯನ್ನಿಡಬೇಕು, ಸದ್ಗುರುಗಳಲ್ಲಿ ನಂಬಿಕೆಯನ್ನಿಡಬೇಕು. ಸದ್ಗುರು ಸಿದ್ಧಾರೂಢರು ಸಹಿತ ಅವರು ತಮ್ಮ ಗುರುಗಳಲ್ಲಿ ಯಾವತ್ತೂ ಅವರು ಅಭಿಮಾನದಿಂದ ನಮ್ಮ ಗುರುಗಳು ಹೇಳಿದ್ದನ್ನು ನಾನು ಮಾಡುತ್ತೇನೆ ಅಂತಿದ್ದರು. ಗುರುವೇ ಕಾಯಪ್ಪ ಗುರುವೇ ಕಾಯಪ್ಪ ಅಂತಿದ್ರು. ಯಾರಾದರೂ ಬಂದರೆ ಗುರು ಕಾಯುತ್ತಾನೆ ಎಂದು ತಮ್ಮ ಆಶೀರ್ವಾದ ಅವರು ಆಶೀರ್ವಾದ ಮಾಡುತ್ತಿದ್ದರು, ಗುರುಗಳು ಕಾಯುತ್ತಾರೆ ಎನ್ನುತ್ತಿದ್ದರು. ಹೀಗೆ ಗುರುವೇ ಬ್ರಹ್ಮ ಗುರು ಬ್ರಹ್ಮ ಅನ್ನುತ್ತಾರಲ್ಲ, ಹಾಗೆ ಅವರು ಏನು ಮಾಡಿದರು ಅಂದರೆ ಸಿದ್ಧಾರೂಢರನ್ನು ಗುರುವೆಂದು ನಂಬಿರುತ್ತಾರಲ್ಲ, ಆದ್ದರಿಂದ ಸಿದ್ಧಾರೂಢರ ಚರಣದಲ್ಲಿ ಅವರು ನಮಸ್ಕರಿಸಿ ಮತ್ತು ಗುರುವಿನ ನಾಮಸ್ಮರಣೆಯಿಂದ ಇರಲು ಹೇಳಿ ಸಿದ್ಧಾರೂಢರು ಕಳಿಸುತ್ತಾರೆ. ಆಗಲೂ ವಿಭೂತಿಯನ್ನು ದಯಪಾಲಿಸುತ್ತಾರೆ. ಸ್ವಾಮಿಗಳು ವಿಭೂತಿಯನ್ನು ದಯಪಾಲಿಸುತ್ತಾರೆ. ಕಣ್ಣು ಕಾಣದವರಾಗಿದ್ದಂಥ ಜೀವಪ್ಪರವರು ಅವರು ನೇಕಾರನಿದ್ದವರು ಕಣ್ಣು ಕಾಣ್ತಿದ್ದಿಲ್ಲ. ಅವರಿಗೆ ನೇಕಾರಾಗಿದ್ದಂಥ ಜೀವಪ್ಪರಿಗೆ ಈಗ ಕಣ್ಣು ಕಾಣಿಸ್ತಿದ್ದಿಲ್ಲ. ಗ್ರಂಥಿ ರೋಗ ಬಂದು ಹೋದ್ಮೇಲೆ ಅವರಿಗೆ ಕಣ್ಣೇ ಕಾಣಿಸ್ತಿದ್ದಿಲ್ಲ. ಆವಾಗ ವಿಭೂತಿಯನ್ನು ದಯಪಾಲಿಸುತ್ತಾರೆ. ಸದ್ಗುರುಗಳು ದಯಪಾಲಿಸಿ ವಿಭೂತಿಯನ್ನು ಅವರು ಜೀವಪ್ಪರು ತಗೊಂಡು ಕಣ್ಣಿಗೆ ಬಟ್ಟೆ ಕಟ್ಟುತ್ತಾರೆ. ಬಟ್ಟೆ ಕಟ್ಟಿಕೊಂಡು ಸದ್ಗುರುಗಳ ಸ್ಪರ್ಶದಿಂದ ಕಣ್ಣುಗಳು ಮನೆಗೆ ಹೋಗಿ ಬಟ್ಟೆ ಬಿಚ್ಚಿದಾಗ ಬರಬಹುದು ಎನ್ನುವಂಥ ಒಂದು ಆಸೆ ಇತ್ತು. ಆ ರೀತಿ ಸದ್ಗುರುಗಳು ಆಶೀರ್ವಾದವನ್ನು ಮಾಡಿದ್ದರು. ಮನೆಗೆ ಹೋಗಿ ಕಣ್ಣಿಗೆ ಕಟ್ಟಿದಂಥ ಬಟ್ಟೆಯನ್ನು ಬಿಚ್ಚಿ ನೋಡಲಿಕ್ಕಾಗಿ ಅವರ ಕಣ್ಣು ಮೊದಲು ಹೇಗೆ ಇತ್ತು ಹಾಗೆ ಕಾಣಲು ಶುರುವಾಯಿತು. ಗ್ರಂಥಿ ರೋಗ ಮಾಯವಾಯಿತು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಆ ದಂಪತಿಗಳಲ್ಲಿರುವಂಥ ಭಕ್ತಿ ಇನ್ನೂ ಮತ್ತು ಇಂಬಡಿಗೊಂಡಿತು. ಅವರ ಭಕ್ತಿ ಡಬಲ್ ಆಯಿತು. ಮುಂದೆ ಮತ್ತೊಮ್ಮೆ ಭಕ್ತ ಜೀವಪ್ಪ ಈ ಸದ್ಭಕ್ತನಾದಂಥ ಜೀವಪ್ಪನಿಗೆ ಹೃದ್ಗ್ರಂಥಿ ಅಂತಂದ್ರೆ ಹೃದಯ ಗ್ರಂಥಿ ರೋಗ ಅಂತ ಹೀಗೆ ಈ ಥರ ಅದೇ ಸ್ವಲ್ಪ ಮತ್ತು ಸೀರಿಯಸ್. ಆವಾಗಲೂ ಊರಿಂದ ಆಚೆ ಎಲ್ಲ ಅಂಥ ಕೇಸ್ಗಳನ್ನು ಕಳಿಸಿಬಿಡ್ತಿದ್ರು ಅನಿವಾರ್ಯವಾಗಿ. ಅಂಥ ದೊಡ್ಡ ಪರಿಸ್ಥಿತಿಯಲ್ಲಿ ದೊಡ್ಡ ರೋಗ ಅಂತಲೇ ಆ ಪರಿಸ್ಥಿತಿಯಲ್ಲಿ ಅಂಥ ರೋಗ ಬಂದವ್ರಿಗೆ ಊರ್ಲಿಂದ ಆಚೆ ಒಂದು ಯಾವುದೋ ಒಂದು ಮನೆಯಲ್ಲಿ ಇರಿಸೋದು, ಒಂದು ಗುಡಿಸಲದಲ್ಲಿ ಇರಿಸೋದು, ಒಟ್ಟು ಊರು ಹೊರಗಡೆ ಇಡೋದು. ಊರಲ್ಲಿ ಇರ್ಲಿಕ್ಕೆ ಬಿಡ್ತಿರಲಿಲ್ಲ. ಎಲ್ಲ ಮುಖಂಡರು ಸೇರಿ ಅವರನ್ನು ಊರು ಹೊರಗಡೆ ಇರ್ತಿದ್ರು. ಆ ಥರ ಒಂದು ಪರಿಸ್ಥಿತಿ ಆದಾಗ ಆವಾಗ ಅವರು ನಾಮಸ್ಮರಣೆಯನ್ನು ಮಾಡೋದು, ವಿಭೂತಿಯನ್ನು ಧರಿಸುವುದು, ಗುರುಗಳಲ್ಲಿ ನಂಬಿಕೆ ಇಡೋದು, ಇಂಥ ಒಂದು ಅವರು ನಾಮಸ್ಮರಣೆ ಮತ್ತು ಇಂಥ ಒಂದು ವ್ರತವನ್ನು ಆಚರಿಸಿ ಅವರು ಗುರುಗಳ ಶುಭ ಆಶೀರ್ವಾದವನ್ನು ಪಡೀತಾರೆ ಮತ್ತು ಗುಣ ಆಗ್ತಾರೆ ಅನ್ನುವಂಥದ್ದು ಇಲ್ಲಿ ನಾವು ಹೇಳ ಬಯಸುತ್ತೇವೆ. ಇದೇ ರೀತಿ ಇನ್ನೂ ಕೆಲವು ವೃತ್ತಾಂತಗಳನ್ನು, ಸತ್ಯ ಸಂಗತಿಗಳನ್ನು, ವಿಚಿತ್ರ ಸತ್ಯಗಳನ್ನು, ಪವಾಡಗಳನ್ನು ಅವನ್ನು ಮುಂದಿನ ಅಧ್ಯಾಯದಲ್ಲಿ 10ನೇ ಅಧ್ಯಾಯದಲ್ಲಿ ತಿಳಿಸುತ್ತೇವೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರಗಳು.